ಹಾಂ ಮಾಡಿ ಸರ್. ನನ್ನ ಮಕ್ಕಳು ನನಗೆ ಮೋಸ ಮಾಡಿಬಿಟ್ರು. ಬೆಂಗಳೂರಿದ್ದಾರೆ, ನನಗೆ ದುಡ್ಡೆಲ್ಲ ಕಿತ್ಕೊಂಡು 4 ಲಕ್ಷ ಟಿ ಸಿ ಆಗಿದ್ದ ನನ್ನ ಮಗ. ನನ್ನ ತಂಗಿ ಯಜಮಾನ್ರು ಆಫೀಸರ್ ಆಗಿದ್ರು KSRTC. ಅವ್ರು ಕೇಳಿ ನಾನು ಕೇಳ್ಕೊಂಡು ನನ್ನ ಮಗನಿಗೆ ಕೆಲಸ ಕೊಡಿಸ್ತೀನಿ, ಕಂಡಕ್ಟರ್ ಕೆಲಸ. ಹಾಸನದಲ್ಲಿ ಇದ್ರು ಅವರು, ಹಾಸನದಲ್ಲೇ ಕೊಡಿಸ್ರು. ಅಲ್ಲಿಂದ ಬೆಂಗಳೂರು ವರ್ಗ ಮಾಡಿಸ್ಕೊಳ್ಳಿ, ನಾವು ಬೆಂಗಳೂರಲ್ಲಿ ಇದ್ದೀವಿ. ನಮ್ಮ ಗಂಡ ಸರಿ ಇರಲಿಲ್ಲ, ನಮ್ಮ ಅತ್ತೆನೂ ಸರಿ ಇಲ್ಲ. ನನ್ನ ಬಿಟ್ಬಿಟ್ಟು ತಾಯಿ ಮಗ ಇಬ್ಬರೇ ಜೊತೆಲಿದ್ರು. ತುಮಕೂರಲ್ಲಿ ಕೆಲಸದಲ್ಲಿದ್ರು. ಡಿಸ್ಟಿಕ್ ಆಫೀಸರು ನನ್ನ ಬಂದು ಖಾದಿ ಬೋರ್ಡಲ್ಲಿ ಆಗಿದ್ದು. JM ವಿಶ್ವನಾಥ್ ಅಂತ ಹೆಸರು ಬಳಸಿ ಎಲ್ಲ ಜನರು ಉಪಕಾರ ಮಾಡ್ತಾ ಇದ್ರು. ಆಗ ನಮ್ಮ ಮಾತ್ರ ಮೋಸ ಮಾಡಬೇಕು. ಆದರೂ ಕಡೆಯಲ್ಲಿ ತಾಯಿ ಸತ್ತೋದ್ಮೇಲೆ ನನಗೆ ಮಾಡಿದ್ರು. ನೀವು ನೆನ್ನೆ ಬಂದ್ರೆ ಇಲ್ಲಿಗೆ ರಾತ್ರಿ ಪೊಲೀಸ್ನವರು ಕರ್ಕೊಂಡ್ಬಿಟ್ರು. ಅಲ್ಲಿಗೆ ಏನು ಮಾಡಲಿ ಎತ್ತು ಮಾಡಲಿ ಅಂತ ನಮ್ಮ ನೆಂಟರು 4 ಮನೆಗೆ ಹೋದೆ. 4 ಮನೆಗಳು ಆಚೆ ಕಳಿಸ್ಬಿಟ್ರು. ರಾತ್ರಿ ಬೆಳಗಾಗ ಹೊತ್ಕೊಟ್ಟೈತಿ ನಾನು. ರಾತ್ರಿ ಕುಡಿ ಜಾಗ ಎಲ್ಲರೂ ಒಬ್ಬರು ಬೈದು ಜೊತೆಗಿರುತ್ತೆ. ಬಂದಿದ್ದೀರ ನೀವು ಹಾಗೆ ಹೀಗೆ ಸಿಕ್ಕಾಗುತ್ತೆ ಬೈದು. ಅನ್ಬಾರ್ದೆಲ್ಲ ನನಗೆ ಚಿಕ್ಕ ಹುಡುಗರು, ನಮ್ಮ ದೊಡ್ಡಪ್ಪನ ಮಗಳು ಮಗ ವಾಗೇಶ್ ಅಂತ ಅವನು ಬೈದು ಕಳಿಸ್ತಾ. ಆಮೇಲೆ ರೋಡಲ್ಲಿ ಇದರಲ್ಲಿ ಚಾಮುಂಡಿಪುರದಲ್ಲಿ ರೋಡಲ್ಲಿ ಅಲ್ಲಿ ನಮ್ಮ ನೆಂಟರು ಜಯಶಂಕರ ರೆಡ್ಡಿ ಅಂತಿದ್ರು, ಲಾಯರ್ ಆಗಿದ್ರು. ಅವ್ರ ಮನೆಗೆ ಹೋಗೋಣ ಅಂತ ಬಂದೆ. ಅವ್ರು ಬೆಂಗಳೂರಲ್ಲಿ ಇದ್ದಾರಂತೆ. ಅವ್ರ ಪ್ಯೂನ್ ಇಟ್ಟಿದ್ರು. ಪ್ಯೂನ್ನ ಒಂದು ಸ್ವಲ್ಪ ಮಲ್ಲಿಕರ ಜಾಗ ಕೊಡಪ್ಪ ಅಂದರೆ ಬೇಗ ಹಾಕಂಟ ಅಲ್ಲಿಂದ ಅರ್ಧರಾತ್ರಿ ಏನು ನಡೆಯೋಕ್ಕಾಗಲ್ಲ. ಬೆಂಗಳೂರಿಂದ ಬಂದಿದ್ದೀನಿ, ಮನೆ ಬಿಟ್ಟು ಬಂದ್ಬಿಟ್ಟೆ. ಸಾಕಾಗೋಗಿತ್ತು, ಸುಸ್ತಾಗಿ ಹೋಗ್ಬಿಟ್ಟು ಅಲ್ಲೇ ಒಂದು ಕಡೆ ಕೂತ್ಕೊಂಡೆ. ಪಾಪ ಹೆಣ್ಣು ಹುಡುಗಿರು ಒಂದು 4 ಜನ ಬಂದು ಏನಜ್ಜಿ ಏನಮ್ಮ ಏನು ನಿಮ್ಮ ಕಷ್ಟ ಅಂತ ಹೇಳಿ ಪೊಲೀಸರು ಫೋನ್ ಮಾಡಿ ಅಮ್ಮ ಡೈಲಿ ಬಂದು ಮನೆಯಿಂದ ದೋಸೆ ಮಾಡಿ ರೋಡ್ಗೆ ತಂದು ಕೊಟ್ಟು ಹೋಗಿ ಬೇಡ ಅಂದ್ರೆ ಕೇಳಿಲ್ಲ. ಅರ್ಧರಾತ್ರಿ ಅದು ತಿನ್ಕೊಂಡು 2 ದಿವಸದಿಂದ ಉಪವಾಸ ಇದ್ದೆ. ಮೊನ್ನೆ ಬಂದ್ಬಿಟ್ಟೆ ನಮ್ಮ ತಾಯಿ ಚಂದ್ರವಾಡಿ ಅಲ್ಲಿ ಹೋಗೋಣ ಅಂತ ಮಾಡ್ಕೊಂಡ್ಬಂದೆ. ಇಲ್ಲಿಗೆ ಪೊಲೀಸ್ನವ್ರು ಕರ್ಕೊಂಡ್ಬಂದರು. ನಿಮ್ಗೆ ನೋಡಿ ಮಾಡಿರಿ ರಾತ್ರಿ ಇರಿ, ಇವತ್ತು ನಿಮ್ಗೆ ಬೇಕಾನೆ, ನಿಮಗೆ ಸಮಾಧಾನ ಆದರೆ ಇರಿ, ಇಲ್ಲೆಲ್ಲ ಮಾತಾಡಿರಿ ಅಂತೇಳಿ ಎಲ್ಲ ಇದು ಮಾಡಿ ಬಿಟ್ಟು ನನಗೆ ಸಮಾಧಾನ ಹೇಳಿ ಪುಣ್ಯಾತ್ಮಗೆ ದೇವ್ರ ಕೈ ಮುಗಿಬೇಕು. ನಾನು ಮಾಡಿರೋ ಉಪಕಾರದಲ್ಲಿ ನಿಜವಾಗ್ಲೂ ನನಗೆ ಸಮಾಧಾನ ಆಯಿತು. ನೋಡಿದೆ, ರಾತ್ರಿಯಿಂದ ನೋಡಿದೆ, ಎಲ್ಲ ಸಮಾಧಾನ ಆಯಿತು. ನಾನು ನಮ್ಮ ಮನೆಗೆ ಸಾಮಾನು ಎಲ್ಲ ತಂದು ಆಶ್ರಮಕ್ಕೆ ಹಾಕ್ತೀನಿ. ನನ್ನ ಮಕ್ಕಳು ಮೋಸ ಮಾಡಿದ್ದಾರೆ. ಮಗ PC ಆಗಿದ್ದ, ಅವನು ಗ್ಯಾಸ್ ಸಿಲಿಂಡ್ರು ಗ್ಯಾಸು ಎಲ್ಲ ಮಾರ್ಬಿಟ್ಟಿದ್ದೀನಿ. ಅವನೊಂದು ಆಶ್ರಮಕ್ಕೆ ಸೇರಿಸ್ಬಿಟ್ಟಿದ್ದ ಅವ್ರ ಮನೆ ಹತ್ರ. ಅವ್ರು ಮಾಂಸ ತಿನ್ನೋರು, ನಾವು ಸಸ್ಯಾಹಾರಿ. ನನಗೆ ಯಾವ ಜನ ಇವರು ಅಂತಂದರೆ ಗೋಲ್ರು ಕಡಮ, ಕೃಷ್ಣ ಜಾತಿ ಕಡಮ, ಅವ್ರು ಒಳ್ಳೆಯವರು. ಅಲ್ಲಿ ಒಟ್ಟು ಬ್ರಾಹ್ಮಣ ಹೆಂಗಸರು ಇದ್ದಾರೆ, ಅವ್ರಿಗೂ ಗೊತ್ತಿಲ್ಲ. ಅವ್ರ ಮಕ್ಕಳು ಜೊತೆ ಅನುಕೂಲವಾಗಿದ್ದಾರಂತೆ. ಮಕ್ಕಳ ಜೊತೆ ಸೊಸೆ ಜಗಳ ಆಡ್ಕೊಂಡು ಇದ್ದಾರೆ. ಅವರು ಅವ್ರಿಂದ ನಮಗೆ ತಿನ್ನೋಕ್ಕಾಗಲ್ಲ. ಖಾರ ಜಾಸ್ತಿ ಉಳಿಕೊಂಡು 1 ತಿಂಗಳಿದೆ ನೋಡ್ತೀನಿ ಬರೋ ಕೈಲಾಗ ಮಾರ್ಬಿಡ್ತೀನಿ ಕಡೆ ಮನೆಗೆ ಆಸೆ ಕೊಡೋದು. ಇದು ಎಲ್ಲ ನಾವೇ ಫ್ರಿಡ್ಜೆಲ್ಲ ಮಾರ್ಬಿಡ್ತೀವಿ. ಯಾಕಪ್ಪ ಮಾಡ್ತೀಯಾ? ನನ್ನ ಅಕಸ್ಮಾತ್ ಹೋಗಿದ್ದು ನಾನು ಏನು ಮಾಡಲಿ? ಮತ್ತು ಬಂದಾಗ ಏನು ಮಾಡಿ ಆಶ್ರಮದಿಂದ ನನಗೆ ಬೇಡವಾ ಅಂತ ಗ್ಯಾಸ್ನ ಮಗಳ ಮನೆ ಕೊಡ್ತಾನೆ. ಚೀಟಿ ರಾಮಾಯಣ ಸಿಲಿಂಡರ್ ಇಲ್ಲ, ಗ್ಯಾಸು ಇಲ್ಲ. ಆಮೇಲೆ ನಾನು ಗಲಾಟೆ ಮಾಡೋದು ಅಲ್ಲೆಲ್ಲೋ ಒಂದು ಸಿಲಿಂಡರ್ 2ನೇ ಮಗನ ಮೋಸ 4 ಲಕ್ಷ ಅವ್ನು ಈ ಅಮ್ಮಂದು ನನಗೆ 20,000 ಪೆನ್ಷನ್ ಬರುತ್ತೆ. 20,000 ಪೆನ್ಷನ್ ಬರುತ್ತೆ. ಪೊಲೀಸ್ನವ್ರು ಹೇಳ್ಕೊಂಡೆ. ಆಮೇಲೆ ನೋಡಿ ಮತ್ತೆ ಸಮಾಧಾನ ಹತ್ರ ಇರಿ. ಅರ್ಧರಾತ್ರಿ ಕರ್ಕೊಂಬಂದು ಬಿಟ್ಟು ಧೈರ್ಯವಾಗಿರಿ ಅಮ್ಮ, ಏನ್ ಸಮಸ್ಯೆ ಇಲ್ಲ. ಇಲ್ಲಿ ಕೃಪಾಸ್ವಾಮಿ ಅವರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇಲ್ಲಿ ನಾನು ಬಂದಂಗೆ ಕಳೆದ 1 ವರ್ಷದಿಂದ ಇರುವಂತ ಸುಮಾರು ಜನ ಇದ್ದಾರೆ ಇಲ್ಲಿ. ಸೊ ಏನು ಇಲ್ಲಿ ಸಮಸ್ಯೆ ಆಗಲ್ಲ, ಆರಾಮಾಗಿರಿ. ಸೊ ಹಾಗಾಗಿ ಯಾವುದೇ ರೀತಿಯಾದಂತ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ತುಂಬಾ ನೋವುಗಳು ಆಗ್ತವೆ, ಮನುಷ್ಯನಿಗೆ ಆಗೋದು. ಮರಗಳಿಗೆ ಅವಕ್ಕೆ ನೋವುಗಳು ಗೊತ್ತಾದ್ರು ಬಂದ್ರು ಕೂಡ ಹೇಳ್ಕೊಡುವಂತದ್ದಿಲ್ಲ, ನಾವುಗಳೇ ಹೇಳ್ಕೊಡುವಂಥದ್ದು. ಇರ್ಲಿ, ಯಾವುದೋ ಒಂದು ಜನ್ಮದಲ್ಲಿ ಏನೋ ಒಂದು ಆಗಿರುತ್ತೆ.
ಅಜ್ಜಿದು ತುಂಬ ಆಯ್ತಲ್ಲ. ಒಬ್ಬ ಸಾಯಿಸ್ಬಿಟ್ಟ. ಒಬ್ಬ ಕೈ ಹಿಡ್ಕೊಂಡ. ಪ್ರಾಣ ಸಾಯಿಸಕ್ಕೆ ಇರ್ಲಿ ಬಿಡಿ, ನಾನು ಮುಂದಿನ ಮಾತಾಡ್ತೀನಿ, ಅದನ್ನ ಬರ್ತೀನಿ, ನಿಮ್ ಜೊತೆ ಸಂಪರ್ಕದಲ್ಲಿ ಇರ್ತೀನಿ. ಇವಾಗ ಏನು ಯೋಚನೆ ಮಾಡಬೇಡಿ, ಮೈಸೂರು ಅಂತ ಒಳ್ಳೆ ಊರಿಗೆ ಬಂದಿದ್ದೀರಿ, ಇಲ್ಲಿ ಒಳ್ಳೆ ಜನಗಳಿದ್ದಾರೆ, ಇಲ್ಲಿರುವಂತವ್ರೆಲ್ಲ ನೋಡಿ ಹಲವಾರು ಅಲ್ಲ ಗೊತ್ತಾಯ್ತು. ಇಲ್ಲಿ ಎಲ್ಲರೂ ನಿಮ್ಮಂತವರೇ ಇದ್ದಾರೆ, ಏನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ ಅಂತ ಹೇಳ್ತಾ. ಸೊ ನಿಮ್ಗೆ ಎಲ್ಲ ಒಳ್ಳೇದಾಗ್ಲಿ, ನಿಮ್ಮ ಮಕ್ಕಳುಗಳಿಗೂ ಕೂಡ ಒಳ್ಳೆ ಬುದ್ಧಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗುವಂತ ಒಂದು ದಾಗಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಇರ್ಲಿ, ಆಯ್ತು, ಆರಾಮಾಗಿರಿ, ಏನು ಯೋಚನೆ ಮಾಡಬೇಡಿ. ಹಾಗೆ ಕೃಪಾಸ್ವಾಮಿ ಸರ್ ಮತ್ತೆ ನಿರಂಜನ್ ಸರ್ ತುಂಬಾ ನಿಮ್ಗೆ ಆಲ್ಮೋಸ್ಟ್ ಆಲ್ ನಮ್ಮ ರಾಜ್ಯದ ಜನತೆ ಮತ್ತೆ ನಮ್ಮ ಮೈಸೂರಿನ ಜನತೆ ಹಾಗೂ ದೇಶದ ಜನತೆ ಪರವಾಗಿ ಇಂಥ ಎಲ್ಲಾ ನಿರಾಶ್ರಿತರಿಗೆ ನೀವು ಜಾಗವನ್ನ ಕೊಟ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಶ್ರಮ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಇನ್ನಷ್ಟು ಚೈತನ್ಯ ಶಕ್ತಿ ಕೊಟ್ಟು ಮತ್ತಷ್ಟು ಈ ರೀತಿ ನೊಂದ ಜೀವಿಗಳಿಗೆ ನೀವೆಲ್ಲರೂ ಕೂಡ ಆಶ್ರಯದಾತರಾಗಿ ಅಂತ ಈ ಸಂದರ್ಭದಲ್ಲಿ ನಾವು ಕೂಡ ಪ್ರಾರ್ಥನೆ ಸಲ್ಲಿಸ್ತಾ, ಅಧ್ಯಕ್ಷನಾಗಿ ಈ ಕೊನೆಯ ಒಂದು ಭಾಷಣವನ್ನ ನಿಮ್ಮ ಆಶ್ರಮದಲ್ಲಿ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಮುಂದಿನ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ರಾಜು ಅವ್ರ ಜೊತೆ ಬಂದು ಆಸ್ ಎ ರೊಟೋರಿಯನ್ ನಿಮ್ಮ ಒಂದು ಸಂಪರ್ಕದಲ್ಲಿ ನಿರಂತರವಾಗಿರ್ತೀನಿ ಅಂತ ಹೇಳ್ತಾ, ನಾನು ಬಂದಂತ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ, ಚಿತ್ರೀಕರಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ, ಛಾಯಾಗ್ರಹಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಸೊ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ನಮಗೆ ತುಂಬಾ ಅನುಕೂಲತೆ ಆಗಿದೆ. ನಮ್ಮ ಪ್ರಾಜೆಕ್ಟ್ಸ್ಗಳನ್ನ ನಾವು ಕೂಡ ಒಂದಷ್ಟು ಸಮಾಜದಲ್ಲಿ ಇಂಥ ಎಲ್ಲ ನೊಂದ ಜೀವಿಗಳಿಗೆ ಆಶ್ರಯ ತಾಣವಾಗಿರುವಂತಹ ಒಂದು ಹಲವಾರು ಆಶ್ರಮಗಳನ್ನ ಪರಿಚಯ ಮಾಡುವಂತ ಒಂದು ಕೆಲಸ ಕೂಡ ಮಾಡುವಂತದ್ದಾಗಿದೆ ಅಂತ ಹೇಳ್ತಾ, ನಿಮಗೆ ನಿಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ರೋಟರಿ ಜಿಲ್ಲೆ 318 ಎಲ್ಲ ರೋಟರಿಯನ್ಸ್ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ, ನೀವು ಮಾಡ್ತಾ ಇರುವಂತಹ ಸೇವೆಗೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾವಿರ್ತೀವಿ ಅಂತ ನಿಮ್ಮ ಭರವಸೆಯನ್ನು ಕೂಡ ಕೊಡ್ತಾ, ಇವತ್ತಿನ ದಾನಿಗಳಾದಂತಹ ನಮ್ಮ ಕಿರಣ್ ಸರ್, ವಲಯ ಸೇನಾನಿ, ಇವ್ರಿಗೂ ಕೂಡ ನಾನು ವಿಶೇಷವಾಗಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಯೋಜನೆಗೆ ಸಹಕಾರವಾಗಿ ಬಂದು ನನ್ನ ಜೊತೆ ಇವತ್ತು ಅಕ್ಕಿ ಚೀಲವನ್ನ ಕೊಡ್ತಾ ಇರುವಂಥದ್ದು ಬಹಳ ಹೆಮ್ಮೆ ಆಗ್ತಾ ಇದೆ. ನಿಮಗೂ ಕಿರಣ ತಾಯಿ ಚಾಮುಂಡೇಶ್ವರಿ ಮತ್ತೊಮ್ಮೆ ಎಲ್ಲಾ ರೀತಿಯನ್ನು ಒಳ್ಳೆದಾಗೆ ಮಾಡಲಿ, ನಿಮಗೂ ಕೂಡ ಉತ್ತಮವಾದ ಒಂದು ಭವಿಷ್ಯ ಇದೆ, ನಿಮ್ಮ ಭವಿಷ್ಯದಲ್ಲಿ ಅನ್ಕೊಂಡಿರುವಂಥದ್ದೆಲ್ಲ ನಿಜ ಆಗಲಿ ಅಂತ ಹೇಳ್ತಾ, ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರ ನಮ್ಗೆ ಸದಾಕಾಲ ಇರಲಿ ಅಂತ ಹೇಳ್ತಾ, ನಾನು ಬಂದಂತ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತೀರಿ ನಿಮ್ಮೆಲ್ಲರಿಗೂ ಒಂದ್ಸತ. ಹಾಗೆ ಚಂದ್ರಣ್ಣ ತುಂಬಾ ಥ್ಯಾಂಕ್ಸ್, ತುಂಬಾ ದಿನ ನನಗೆ ಸ್ವಾಗತ ಭಾಷಣವನ್ನು ಮಾಡಿದಿರಿ. ಸೊ ನಿಮಗೂ ಅಷ್ಟೇ, ನಿಮ್ಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಧನ್ಯವಾದ. ನನ್ನ ಈ ದಿನದ ಮಾತುಗಳಿಗೆ ವಿರಮಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಬಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಾಕ್ತಾ ಹೋಗ್ಬೇಕು. ಇವ್ರು ಹೊಸಬ್ರು ಅನಿಸ್ತದ ಇಲ್ಲ ಹಳಬ್ರೆ ಅದೇ ಬ್ರೋ 3 ವರ್ಷ ಆಯ್ತು. ನಾನು ನೋಡಿರಲಿಲ್ಲ. ಆ ರೂಮಲ್ಲಿ ಇದ್ರು. ಬನ್ನಿ ಅಮ್ಮ, ಬನ್ನಿ, ತಾರಾವಾಗಿ ಮಾಡಿ. ಮಾಡ